ಗಂಗಾವತಿ ನಗರದ ಸಂಕಲ್ಪ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಹಾಗೂ ಸಂಕಲ್ಪ ಮಹಿಳಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ನೂತನ ಕಿಷ್ಕಿಂಧ ಜಿಲ್ಲೆಗೆ ಆಗ್ರಹಿಸಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಫೆಬ್ರವರಿ 10 ಶನಿವಾರ ಬೆಳಗ್ಗೆ 9 ಗಂಟೆಗೆ ಗಂಗಾವತಿಯ ಅಂಚೆ ಕಚೇರಿ ಬಳಿ ಪತ್ರ ಚಳುವಳಿ ನಡೆಸುವ ಮೂಲಕ ಸರ್ಕಾರದ ಗಮನ ಸೆಳೆಯಲಿದ್ದಾರೆ ಅಂತ ಸಂಕಲ್ಪ ಎಜುಕೇಷನ್ ಟ್ರಸ್ಟ್ನ ಕಾರ್ಯಾಧ್ಯಕ್ಷ ನಾಗರಾಜ ಗುತ್ತೇದಾರ ವಕೀಲರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗಂಗಾವತಿ, ಕನಕಗಿರಿ, ಕಾರಟಗಿ ತಾಲೂಕು ಅಲ್ಲದೆ ತಾವರಗೇರ ಪಟ್ಟಣ ಸೇರಿ ಗಂಗಾವತಿ ಕೇಂದ್ರವನ್ನಾಗಿಟ್ಟುಕೊಂಡು ಕಿಷ್ಕಿಂಧ ಜಿಲ್ಲೆ ಮಾಡಿದ್ರೆ ನಾಗರಿಕರಿಗೆ ಸಾಕಷ್ಟು ಸೌಲಭ್ಯಗಳು ಲಭ್ಯವಾಗಲಿವೆ. ಇಲ್ಲಿನ ಜಮೀನು ಮೊತ್ತ ವೃದ್ಧಿಯಾಗಲಿದೆ. ವ್ಯಾವಹಾರಿಕವಾಗಿ ಇನ್ನೂ ಹೆಚ್ಚು ಪ್ರಗತಿ ಹೊಂದಲಿದ್ದು ಅನೇಕ ಹೊಸ ಉದ್ಯಮಗಳು ತೆರೆದುಕೊಳ್ಳಲಿವೆ. ಶಿಕ್ಷಣಕ್ಕೆ ಹೆಚ್ಚಿನ ಅವಕಾಶಗಳು ಸಿಗಲಿವೆ ಅಂತ ವಿವರಿಸಿದ್ರು. ಪತ್ರ ಚಳವಳಿ ಸಾಂಕೇತಿಕವಾಗಿದ್ದು ಹಂತ ಹಂತವಾಗಿ ಎಲ್ಲ ಶಾಲಾ ಕಾಲೇಜುಗಳು ಪಾಲ್ಗೊಳ್ಳುವಂತೆ ಪ್ರೇರೇಪಿಸಲಾಗುವುದು. ಜಿಲ್ಲಾ ಹೋರಾಟ ಜನಾಂದೋಲನವಾಗಿ ಮಾರ್ಪಾಡಾದಾಗ ಮಾತ್ರ ಸರ್ಕಾರದ ಗಮನ ಸೆಳೆಯಲು ಸಾಧ್ಯ ಅಂದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಬಸವರಾಜ ಸಿರಿಗೇರಿ, ಉಪನ್ಯಾಸಕರಾದ ಪವನಕುಮಾರ ಗುಂಡೂರ, ನಾಗರಾಜ ಹರಟಿ, ಶಂಕರ ವರದಾಪುರ, ವಿಶ್ವನಾಥ ಹೆಚ್ ಹಾಗೂ ಶಿವಶರಣ, ದ್ಯಾತಿಗಳಾದ ಪದ್ಮಾವತಿ, ನಿವೇದಿತಾ, ಕೌಶಲ್ಯ, ಕಲ್ಪನಾ, ಪಲ್ಲವಿ, ಅರುಣಾ ಚೌಹಾಣ್, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಶರಣಪ್ಪ, NKS TV4 ಗಂಗಾವತಿ. ನಮಸ್ಕಾರ. ನಮ್ಮ ಗಂಗಾವತಿಯನ್ನು ಕೊಪ್ಪಳ ಜಿಲ್ಲೆಯಿಂದ ಗಂಗಾವತಿ ಜಿಲ್ಲೆಯನ್ನಾಗಿ ಮಾಡಬೇಕಂತೇಳಿ ಗಂಗಾವತಿ ಕ್ಷೇತ್ರವನ್ನು ಅಂದರೆ ಗಂಗಾವತಿ ನಗರವನ್ನು ಕುಷ್ಟಗಿ, ತಾವರಗೆರೆ, ಕನಕಗಿರಿ, ಕಾರಟಗಿ ಮತ್ತು ಕಂಪ್ಲಿ ಈ ಥರ ಸೇರಿಸ್ಬಿಟ್ಟು ಒಂದು ಗಂಗಾವತಿಯನ್ನು ಕಿಷ್ಕಿಂಧ ಜಿಲ್ಲೆಯನ್ನಾಗಿ ಮಾಡಬೇಕಂತೇಳಿ ಒಂದು ಪತ್ರದ ಮುಖಾಂತರವಾಗಿ ನಾವು ಘನ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಚಳವಳಿಗೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಂಕೇತಿಕವಾಗಿ ಅಥವಾ ನಮ್ಮಿಂದಲೇ ಆರಂಭ ಆಗಲಿ ಅನ್ನೋ ಕಾರಣಕ್ಕೆ ಇವತ್ತು ಆರಂಭ ಮಾಡಿದ್ದಾರೆ. ಬಹುಶಃ ನಿಯೋಜಿತ ಎಲ್ಲ ಆಗುತ್ತೆ. ಬಹುಶಃ ಒಂದು ದೊಡ್ಡ ಚಳವಳಿಯಾಗಿ ರೂಪ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಆ ನಿಟ್ಟಿನಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡ್ತಾರೆ. ಅದರ ಒಂದು ಸಣ್ಣ ಭಾಗವಾಗಿ ಬಹಳ ವಿಶೇಷವಾಗಿ ಶೈಕ್ಷಣಿಕ ವಿಚಾರಗಳನ್ನು ದೃಷ್ಟಿಯಾಗಿಟ್ಕೊಂಡು ಅದರ ಜೊತೆಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನರಿಗೆ ಸೌಲಭ್ಯ ಸಿಗಬೇಕು ಅನ್ನುವಂಥ ಸದುದ್ದೇಶದಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಪತ್ರ ಚಳವಳಿಯನ್ನು ಆರಂಭ ಮಾಡ್ತಾರೆ. ಇದೊಂದು ಹಕ್ಕೊತ್ತಾಯದ ಪತ್ರ ಚಳವಳಿ. ಹಾಗಾಗಿ ನೇರವಾಗಿ ನಾವು ಮುಖ್ಯಮಂತ್ರಿಗಳಿಗೆ ನಾವು ಪತ್ರ ಚಳವಳಿ ಮೂಲಕ ಹಕ್ಕೊತ್ತಾಯ ಮಾಡೋದ್ರಿಂದ ಬಹುಶಃ ಮುಂದಿನ ದಿನಮಾನಗಳಲ್ಲಿ ಬಹಳ ಯಶಸ್ವಿಯಾಗಿ ಅವರ ಗಮನಕ್ಕೆ ಬರುತ್ತೆ ಅನ್ನುವಂಥ ವಿಭಿನ್ನವಾಗಿರತಕ್ಕಂಥ ಚಳವಳಿಗಳನ್ನ ಮಾಡೋದಕ್ಕೆ ಮುಂದಾಗುತ್ತೆ. ಯಾಕಂದ್ರೆ ಈ ಹಿಂದೆ ಬಂದಾಗ ಬೆಕಲ್ ಶಿಕ್ಷಣ ಸಂಸ್ಥೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಆಯೋಜನೆ ಮಾಡೋದ್ರ ಮೂಲಕ ತನ್ನದೇ ಆಗಿರ್ತಕ್ಕಂಥ ಒಂದು ಚಟುವಟಿಕೆಯನ್ನು ಆರಂಭ ಮಾಡ್ತೀವಿ. ಇವತ್ತು ನಮ್ಮ ಸಂಸ್ಥೆ ಪತ್ರ ಚಳವಳಿಯನ್ನು ಆರಂಭ ಮಾಡಿದ್ವಿ. ಬಹುಶಃ ವಿದ್ಯಾರ್ಥಿ ಸಮೂಹದಲ್ಲಿ ಒಂದು ಚಳವಳಿಯ ರೂಪ ಪಡ್ಕೊಂಡಾಗ ಬಹುಶಃ ಇದು ಎಲ್ಲರ ಮನ ಮುಟ್ಟೋದಕ್ಕೆ ಸಾಧ್ಯ. ಹಾಗಾಗಿ ನಮ್ಮಿಂದ ಈ ಒಂದು ಚಳವಳಿಗೆ ನಮ್ಮಿಂದ ಒಂದಿಷ್ಟು ಸಹಾಯ ಆಗಲಿ ಅಥವಾ ನಮ್ದೊಂದಿಷ್ಟು ಪಾತ್ರ ಅದರಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ನಾವು ಪತ್ರ ಚಳವಳಿಯನ್ನು ಆರಂಭ ಮಾಡಿ ಮುಂದೆ ವಿದ್ಯಾರ್ಥಿ ಸಮೂಹ ಒಟ್ಟಾಗಿ ಸೇರಿ ಸಚಿವರಿಗೆ ಅಂತೇಳಿ ಅದನ್ನು ಆಯ್ಕೆ ಮಾಡಿಕೊಂಡು ಅವರ ಪತ್ರಗಳನ್ನ ಈಗಾಗಲೇ ಬರೆದಿದ್ದಾರೆ. ಅವರಿಗೆ ಶೈಕ್ಷಣಿಕವಾಗಿ ತಮಗೆ ಸಿಗ್ತಕ್ಕಂಥ ಸೌಲಭ್ಯಗಳ ಸಂಖ್ಯೆ ಹೆಚ್ಚಾಗುತ್ತೆ. ಜೊತೆಗೆ ಮುಂದಿನ ಯುವ ಪೀಳಿಗೆಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಬಹಳ ವಿಶೇಷವಾಗಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಜಿಲ್ಲೆ ಆದರೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಅವರು ಪತ್ರ ಚಳವಳಿಯನ್ನು ಆರಂಭ ಮಾಡಿದ್ದಾರೆ. ಅದರ ಜೊತೆಗೆ ಕೇವಲ ಜಿಲ್ಲೆ ಆದರೆ ವಿದ್ಯಾರ್ಥಿಗಳಿಗೆ ಮಾತ್ರ ಅನುಕೂಲವಾಗಿದೆ, ಇಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಈ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಜನರಿಗೂ ಹೊಸ ಕಚೇರಿಗಳ ಆರಂಭ ಆಗೋದಿರ್ಬೋದು, ಹೊಸ ಸೌಲಭ್ಯಗಳು ಸಿಗೋದಾಗಿರ್ಬೋದು. ಈ ಉದಾಹರಣೆಗೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಕಚೇರಿಗಳಾಗಿರಲಿ ಅಥವಾ ಇನ್ನೂ ಹೆಚ್ಚಿನ ಉನ್ನತ ಕಚೇರಿಗಳಾಗಿರಲಿ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಕಚೇರಿಗಳಾಗಿರಲಿ, ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟಂಥ ಕಚೇರಿಗಳಾಗಿರಲಿ, ಒಂದು ಜಿಲ್ಲೆ ಅಂದ್ಕೂಡಲೇ ಬಹುಶಃ ಜಿಲ್ಲಾಡಳಿತ ಭವನದ ಜೊತೆಗೆ ಎಲ್ಲ ರೀತಿಯ ಕಚೇರಿಗಳು ಜನರಿಗೆ ಸಾಮಾನ್ಯವಾಗಿ ಸಿಗುವಂತಾಗುತ್ತೆ ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ತಮ್ಮ ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಕೋನದಿಂದ ಮತ್ತು ವಿದ್ಯಾರ್ಥಿಗಳಿಗೆ ಪತ್ರ ಚಳವಳಿಯನ್ನು ಆರಂಭ ಮಾಡಿದ್ದಾರೆ. ತಾವೆಲ್ಲ ಶನಿವಾರ ದಿನ ಆರಂಭ ಆಗುವಂಥ ಪತ್ರ ಚಳವಳಿಗೆ ಆಗಮಿಸೋದ್ರ ಮೂಲಕ ವಿದ್ಯಾರ್ಥಿಗಳನ್ನು ಬೆಂಬಲಿಸಬೇಕು ಅಂತೇಳಿ ಸಂಸ್ಥೆಯ ಕಾರ್ಯಾಧ್ಯಕ್ಷನಾಗಿ ನಾನು ಮನವಿ ಮಾಡಿಕೊಳ್ತಾನೆ. ವಿದ್ಯಾರ್ಥಿಗಳು ತಾವು ಬರೆದಿರ್ತಕ್ಕಂಥ ಪತ್ರವನ್ನು ತಮ್ಮ ಮುಂದೆ ಸಾಂಕೇತಿಕವಾಗಿ 3 ಜನ ಓದೋದ್ರ ಮೂಲಕ ಇವತ್ತು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೆ.